18ನೇ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಅದ್ದೂರಿಯಾಗಿ ಚಾಲನೆ ದೊರೆಯಿತು. ಕೆಸಿಸಿ ಬ್ಯಾಂಕ್ ವೃತ್ತದಿಂದ ವಿದ್ಯಾವರ್ಧಕ ಸಂಘದವರೆಗೆ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ನಡೆಯಿತು. ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ್ ಮೆರವಣಿಗೆಗೆ ಚಾಲನೆ ನೀಡಿದರು. ಮಹಿಳೆಯರ ಪೂರ್ಣಕುಂಭ, ಜಗ್ಗಲ್ಗಿ ಮೇಳ, ಡೊಳ್ಳು ಕುಣಿತ ಮೆರುಗು ನೀಡಿದವು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕನ್ನಡ ಬಾವುಟ ಹಿಡಿದು ಕನ್ನಡ ಘೋಷಣೆ ಕೂಗಿದರು. Tegipa. ವಿದ್ಯಾವರ್ಧಕ ಸಂಘದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೈಸೂರಿನ ವಿಶ್ರಾಂತ ಕುಲಪತಿ ಮೈಸೂರಿನ ಡಾಕ್ಟರ್ ಸಬಿಹಾ ಭೂಮಿಗೌಡ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಸರ್ಕಾರದಿಂದ ನಡೆಯುತ್ತಿರುವ ಸಮ್ಮೇಳನ ಅಲ್ಲ, ಇದು ಜನರ ಸಹಕಾರದಿಂದ ನಡೆಯುತ್ತಿರುವ ಸಮ್ಮೇಳನವಾಗಿದೆ. ಇದೊಂದು ವಿಶೇಷ ಸಮ್ಮೇಳನವಾಗಿದೆ ಎಂದರು. ಸಮ್ಮೇಳನಾಧ್ಯಕ್ಷರಾದ ಹೇಮಂತ್ ಜಂಜಟ್ಟು, ಸಾಹಿತಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಕಿಟಂಜಿ, ನಡೀತಾ ಇರುವ ಸಾಹಿತ್ಯ ಸಮ್ಮೇಳನ ಅನ್ನುವ ಕಾರಣಕ್ಕಾಗಿ ನನಗೆ ತುಂಬ ಸಂತೋಷ ಇದೆ, ಅಭಿಮಾನ ಇದೆ. ಧಾರವಾಡದ ಎಲ್ಲ ಸಾಹಿತಿಗಳು, ಸಾಹಿತ್ಯಾಸಕ್ತರು ಸೇರಿ ಈ ಸಾಹಿತ್ಯ ಸಮ್ಮೇಳನ ನಮಗೆ ಬೇಕು, ನಾವೇ ಮಾಡ್ಕೋತೀವಿ, ನಮ್ಗೆ ಯಾರು ಹಂಗೂ ಬೇಕಾಗಿಲ್ಲ ಅನ್ನುವ ಹಾಗೆ, ಅಥವಾ ಅದನ್ನು ಕೊಡುವ ಕಾಲದಲ್ಲಿ ಸರಿಯಾಗಿ ಕೊಡದೇ ಇದ್ದರೆ ನಮಗೆ ಗೊತ್ತು ಹೇಗೆ ಕೆಲಸ ಮಾಡೋದು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಇಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗುವುದಕ್ಕೆ ನನಗೆ ಸಂತೋಷ ಇದೆ. ಈ ರೀತಿಯಾಗಿ ವಿಶ್ವಾಸದವರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಭಿವೃದ್ಧಿಗಾಗಿ ನಾವು ಹೇಳ್ತಾ ಇದ್ದೀನಿ, ಆಶಂಸವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದು ಭೇಟಿಯಾಗಿ ಜಿಲ್ಲಾ ಭೇಟಿಯಾಗಿ ಆ ಪರಿಷತ್ ನಿಮ್ದು ಅದು ಬೆಳವಣಿಗೆ ಮಾಡತಕ್ಕಂಥ ಮಾತನ್ನು ಹೇಳ್ತಾ, ಹೀಗಾಗಿ ನಾನು ಪ್ರಾಸ್ತಾವಿಕ ಈ ಒಂದು ಪರಿಷತ್ ಬಗ್ಗೆ ನಾವೆಲ್ಲ ಇನ್ನು ಹೆಚ್ಚು ಒಳ್ಳೆಯ ಕೆಲಸ ಮಾಡೋಣ. ರಾಜ್ಯದ ಸರ್ಕಾರದ ನಾನು ಮುಖ್ಯಮಂತ್ರಿಗಳು ಈ ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಉಳಿವಿಗಾಗಿ ಬೆಳವಣಿಗೆಗಾಗಿ ಹೆಚ್ಚಿನ ರೀತಿಯಿಂದ ಒಳ್ಳೆಯ ಗ್ಯಾರಂಟಿಗಳ ನಾನು ಸ್ವಲ್ಪ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಗ್ಯಾರಂಟಿ ಒಳ್ಳೆಯದಿರೋದು ಬರಬೇಕಿಲ್ಲ, ಅದು ಸಾಹಿತ್ಯ ಕ್ಷೇತ್ರಕ್ಕೆ ಒಳ್ಳೆಯ ಗ್ಯಾರಂಟಿ ಕೊಟ್ಟು ಎಲ್ಲೋ ಕಲಾವಿದರ ಕ್ಷೇತ್ರಕ್ಕೆ ಸಂಭಾವನೆ ಕೊಟ್ಟು ಆಗಬೇಕಲ್ಲ. ಈಗ ಟಿವಿ ಕೊಡ್ತದ್ದು ಇರೋದಿಲ್ಲ. ಹೀಗಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮ್ಮ ಏನೋ ಕಲಾವಿದರಿಗೆ, ಸಾಹಿತಿಗಳಿಗೆ ಒಳ್ಳೆ ರೀತಿಯಾದಂತಹ ಉದ್ದಕ್ಕೆಲ್ಲ ಸಾಕಷ್ಟು ಮಾತಲ್ಲ ಇದಕ್ಕೆ ಕೆಲಸ ಮಾಡೋದಂತ. ಇವಾಗ 5 ಲಕ್ಷ ಮಾತಲ್ಲ, ದೊಡ್ಡದಾದ ಸಮಸ್ಯೆ ಮಾಡಿ ಇಡೀ ರಾಜ್ಯ ತುಂಬ 30 ಜಿಲ್ಲೆಗೆ ಯಾರು ಕೊಟ್ಟಿಲ್ಲ, ತಾಲೂಕು ಸಮ್ಮೇಳನ ಇಲ್ಲ, ಸಂದರ್ಭ ನಡೆಸಬೇಕಲ್ಲ. ರಾಜಕೀಯದಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮಗೆ 5 ಲಕ್ಷ ರೂಪಾಯಿ ಹಣ, ಅದು ಕಲ್ಲೂರು ಪ್ರಸಾದ್ ಅಧ್ಯಕ್ಷರು, ಕಲ್ಲೂರು ಪ್ರಸಾದ್ ರಾಜ್ಯಾಧ್ಯಕ್ಷರಾಗ ಯಡಿಯೂರಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ತಾಲೂಕು ಸಮ್ಮೇಳನಕ್ಕೆ 5 ಲಕ್ಷ ಜಿಲ್ಲಾ ಸಭೆಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡಿಕೊಟ್ರು. ಯಾರು ಹಾಲಂಬಿಯವರು ಮಾಡಿದ್ರು, ಆಮೇಲೆ ನಮ್ಮ ಮನು ಬಳಿಗಾಸರ್ ಮಾಡಿದ್ರು. ಮನು ಬಳಿಗಾಸರ್ 8 ತಾಲೂಕು ಸಮ್ಮೇಳನ ಮಾಡಿದ್ವಿ, ಜಿಲ್ಲಾ ಸಮ್ಮೇಳನ ಮಾಡ್ತೀವಿ. ಆದ್ರೆ ನಿಮ್ಗೆಲ್ಲ ಬಂದಿದೆ. ಈಗ ಅಧ್ಯಕ್ಷರು ಬಂದಿದ್ದು ಎಷ್ಟೋ ಏನಾಗಿ ಟೀಕಾ ಮಾಡಕ್ ಹೋಗೋದ ಬಹಳಷ್ಟು ಸಮಸ್ಯೆಗಳಾಗಿದ್ದಾವ. ಅವ್ರ ಸಮಸ್ಯೆ ಇರಲ್ಲ. ಸರ್ಕಾರ ಈಗ ಮಣ್ಣು ನೋಡ್ಲಿಲ್ಲ, ಕೊಡುಗೆ ಸಾಹೇಬ್ ಮಾಡಿದಾಗ ಏನಂದ್ರೆ ತಂಗಡಿ ಸಾವಿಲ್ಲ ಅನ್ನ ಅದು ಹಳೇ ಜಾಗದಾಗ ಯಾವುದೇ ಕೊಡುವುದು ಎಕ್ಸಾಮ್ ಇಲ್ಪ ಹೆಂಗ್ ಮಾಡಿದ್ರು ನೋಡ್ರಿ. ಎಪ್ರಿಲಿಂದ ಇಲ್ಲಿ ಮಟ್ಟ 10 ಪೈಸೆ ಹಣ ಬಂದಿಲ್ಲ.
ಅಲ್ಲಿ ಬಿಲ್ಡಿಂಗ್ ಕರೆಂಟ್ ಬಿಲ್ ತುಂಬಬೇಕು, ನಳ ಬಿಲ್ ತುಂಬಬೇಕು, ಸಿಬ್ಬಂದಿ ವೇತನ ಕೊಡ್ಬೇಕು, ಏನಿಲ್ಲ ಮತ್ತೆ ಹ್ಯಾಕ್ ನಡೆಸ್ಬೇಕಂತ ಈ ರೀತಿ ಆಗಿ ಕಂಪನಿ ಅವ್ರು ಮಾತಾಡಿದಿಲ್ಲ, ನಾನು ಅವ್ರು ಮಾತಾಡಿದ್ರೆ ನಾನು ಇನ್ನೂ ಆಗಿಲ್ಲ ಇಂಥದ್ದಾಗಿದೆ. ಸುಮ್ಮನೆ ನನ್ನ ಕಷ್ಟ ಹಾಕಿಬಿಟ್ಟಿದ್ದೇನೆ. ಆದ್ರೆ ಧೈರ್ಯ ಇದೆ, ಏನು ಕೊಟ್ಟಿಲ್ಲ ಅಂದ್ರೂ ಸರಿಯಾಗ ಆ ಪರ್ಸೆಂಟ್ಗೆ ಏನೂ ಕಾರ್ಯಕ್ರಮ ಬಂದ್ ಮಾಡಿಲ್ಲ. ಗೌರ್ಮೆಂಟ್ 100 ಏನು ಮಾಡಿದಾಗ ಬರೀ 25 ನೋಡಿಲ್ಲ 3 ಕೇಸ್ ಬಿದ್ದಿಲ್ಲ, 125 ದಂಗೆ ಮಾಡಿದ್ವಿ. ನಾನು ಶಕ್ತಿಗೆ ನನ್ನ ಕೆಲಸ ಮಾಡಿದೆ, ಮಾಡ್ಯಾರ ಅವರು ಸಹ ಒಳ್ಳೆ ಕೆಲಸ ಮಾಡ್ಯಾರ, ಮಾಡಿದವ್ರು ನಡೆಸ್ಬೇಕಲ್ಲ, ರಾಜೇಶ್ವರ್ ಒಳ್ಳೆ ಕೆಲಸ ಮಾಡ್ಯಾರ. ಅವತ್ತು ಮೀಟಿಂಗ್ ಮಾಡ್ತಾರೆ, ಕೇಳ್ತಾರೆ, ಮತ್ತೆ ಮುಂದೆ ಹಾಕಿಲ್ಲ. ದಿವ್ಯಾ ಪ್ರಭು ಲಾಸ್ಟ್ ಡೇ ಮೇಡಮ್ ಹೇಳಿ ಮೇಡಮ್ ಏನೂ ಮಾಡಬೇಡ, ಅಖಿಲವಾದ ಪೆಟ್ರೋಲ್ ಸೈನ್ಸ್ನಲ್ಲಿ 21 ಲಕ್ಷ ಬಂದಿದೆ, ಅದು ಜಮಾ ಮಾಡ್ತೀವಿ, ಆಮೇಲೆ ನಮ್ದು ಪ್ಲೀಸ್ ಮಾಡಿಕೊಟ್ಟು ಹ್ಞೂ ಅಂತ ಹೇಳಿ ಅವ್ರು ಮೇಡಮ್ ಚಲೋ ಭಾಷಣ ಮಾಡಿದ್ರು. ಬಟ್ ನಮ್ ಕೆಲಸ ಮಾಡ್ಕೊಟ್ಟಿಲ್ಲ, ಹೇಳ್ಬೇಕಲ್ಲ, ಇದೇ ನನಗೆ ಅನ್ನೋದಿಲ್ಲ. ಹೀಗಾಗಿ ಈಗ ಮೇಡಮ್ ಹೇಳಿ ಬೆಳಗ್ಗೆ ಮಾಡ್ತಾರೆ, ಅವ್ರ ತಂದೆಯವರು ಪ್ರೊಫೆಸರ್ ಮಗಳವರು ವಿಶ್ವಾಸ ಇದೆ. ಈಗ ಅವ್ರ ಮಾಮಾರಂತ ಪ್ರೊಫೆಸರ್ ಚಂದ್ರಶೇಖರ್ ಮೇಲೆ ಅವ್ರ ಒಳ್ಳೆಯ ಹಿನ್ನೆಲೆ ಇದೆ. ಹೀಗಾಗಿ ನಮ್ಗೆ ವಿಶ್ವಾಸ ಇದೆ. ಇದೇ ನಿವೇದನಲ್ಲ, ಯಾರು ಚಲೋ ಕೆಲಸ ಮಾಡ್ತಾರೆ ಪ್ರಜಾಪ್ರಭುತ್ವಾಗ ಧೈರ್ಯವಾಗಿ ಮಾತಾಡ್ಬೇಕು. ಇದೇ ಕೆಲಸ ಆಗುತ್ತಲ್ಲ ನೋಡಲ್ಲ. ನಮ್ಮ ಶಿವಾನಂದ ಗಾಡಿ ಆಗಲಿ ಅಥವಾ ಮನ್ವಾಚಾರ ಆಗಲಿ, ನಲ್ಲೂರು ಪ್ರಸಾದ್ ಅವ್ರು ಏನು ನಮ್ಮ ಜಾಗ ಕೊಟ್ಟ ಜಾಗವನ್ನು ನೀರು ಖಾಯನ ಬಿಡ್ಬೇಕು, ಯಾರಿಗೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನಾಗಿದ್ದೀವಲ್ಲ ಅವ್ರು ತಗೋಬೇಕಿರೋದು ಅದು ನಡೆದಿದ್ದಲ್ಲ, ಅದಕ್ಕೆ ಯಾವುದೇ ರೀತಿ ಅವಶ್ಯಕತೆ ಸಾಧ್ಯವಿಲ್ಲ. ನನಗೆ ಆಗ್ತಾ ಇನ್ನೊಂದು ತಿಂಗಳು 2 ತಿಂಗಳು ನೋಡ್ತೇನೆ. ಅಕಸ್ಮಾತ್ ಅದು ಮಾಡದೇ ಇದ್ರೆ ನಾವು ಒಂದು ದಿವಸ ಆಹಾರ ಉಪವಾಸ ಕೊಡ್ತೀವಿ, ಅಥವಾ ನಿಮ್ಮ ಸಾಹಿತ್ಯ ಪರಿಸ್ಥಿತಿ ಹಿರಿಯ ಮುಂಜಾನೆ ಅಧ್ಯಕ್ಷ 1 ತಿಂಗಳಾಗಿಂದ ನಾವು ಹೋಗಿ ಬೆಳಿಪಟ್ಟು ಬಂದೇವಿ. ನಾವು ಏನು ನಮ್ಮ ರೆಸಲ್ಯೂಷನ್ ಮಾಡಿದ್ರಲ್ಲ, ಆ ರೆಸಲ್ಯೂಷನ್ ಬೆಲೆ ಇಲ್ಲ. ಹೀಗಾಗಿ ನಾನು ಇಷ್ಟ ಮತ್ತೆ ರೆಸಲ್ಯೂಷನ್ ಮಾಡ್ತೀವಿ, ಕಳೆದ ಅವಧಿಯಿಂದಲೇ ರೆಸಲ್ಯೂಷನ್ ಪಾಸ್ ಮಾಡಿ ಮತ್ತೆ ಕೊಡ್ತೇವೆ. ಯಾಕ ಮತ್ತೊಮ್ಮೆ ಎಲ್ಲರಿಗೂ